ಇಲ್ಲೊಂದು ಬಹುದೊಡ್ಡ ಅಕ್ರಮವೊಂದು ನಡೆದು ಹೋಗಿದೆ. ಕಷ್ಟಪಟ್ಟು ಭೂಮಿಯನ್ನ ಖರೀದಿ ಮಾಡಿದಂತಹ ಬಡವರ ಭೂಮಿಯನ್ನ ಕಿತ್ಕೊಳ್ಳುವಂತಹ ಹುನ್ನಾರ ನಡೆದಿದೆ. ಫೇಕ್ ಡೆತ್ ಸರ್ಟಿಫಿಕೇಟ್ನಿಂದ ಭೂಮಿ ಕಬಳಿಕೆಗೆ ಮುಂದಾಗಿದ್ದಾದ್ರು ಎಲ್ಲಿ ಅಂತೀರಾ ಈ ಸ್ಟೋರಿ. ಬೆಲೆ ಬಾಳುವ ಜಮೀನಿನ ಮೇಲೆ ಭೂಗಳ್ಳರ ಕಣ್ಣು. ನಕಲಿ ಮರಣ ಪ್ರಮಾಣ ಪತ್ರ ಮಾಡಿಸಿ ಪಹಣಿ ಕ್ಯಾನ್ಸಲ್. ಭೂಗಳ್ಳರಿಗೆ ಸಹಾಯ ಮಾಡಿದ್ರ ಅಧಿಕಾರಿಗಳು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಭೂಮಿಗೆ ಚಿನ್ನದಂತಹ ಬೆಲೆ ಇದೆ. ಫಲವತ್ತಾದ ಕೆಂಪು ಮಣ್ಣಿನ ಭೂಮಿ, ಬೆಳೆದು ನಿಂತ ತೆಂಗು, ವ್ಯವಸಾಯಕ್ಕೆ ಹೇಳಿ ಮಾಡಿಸಿದಂತಹ ಜಮೀನು. ಈ ಜಮೀನಿನ ಮೇಲೆ ಭೂಕಳ್ಳರ ಕಣ್ಣು ಬಿದ್ದು ಮಾಡಿದ್ದೇನು ಹೇಳ್ತೀವಿ ನೋಡಿ. ಇಲ್ಲಿ ಹೀಗೆ ಕೈಯಲ್ಲಿ ದಾಖಲೆಗಳನ್ನ ಹಿಡಿದು ನಿಂತಿದ್ದಾರಲ್ಲ, ಇವರ ಹೆಸರು ರಘುರಾಮಯ್ಯ. ಈ ಫಲವತ್ತಾದ ಭೂಮಿಯ ಮಾಲೀಕ. ಮೂಲತಃ ಬೆಂಗಳೂರಿನ ಜಯನಗರದ ನಿವಾಸಿ. ಮಾಜಿ ಎಚ್ಎಎಲ್ ಉದ್ಯೋಗಿಯಾಗಿರುವ ರಘುರಾಮಯ್ಯ ಕಷ್ಟಪಟ್ಟು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಯರಮುದ್ದೇನಹಳ್ಳಿಯಲ್ಲಿ 40 ಎಕರೆ ಜಮೀನು ಖರೀದಿ ಮಾಡಿದ್ರು. ಕೆಲ ವರ್ಷಗಳ ಹಿಂದೆ ಈ ಜಮೀನು ಮಾರಾಟ ಮಾಡಲು ಬ್ರೋಕರ್ಗಳಿಗೆ ದಾಖಲೆಗಳ ಜೆರಾಕ್ಸ್ ಕಾಪಿ ನೀಡಿದ್ರಂತೆ. ಆಗ ಬಂದವರು ಕಡಿಮೆ ಬೆಲೆಗೆ ಭೂಮಿ ಕೇಳ್ತಾ ಇದ್ದಾರೆ ಅಂತ ಜಮೀನು ಮಾರಾಟ ಮಾಡುವ ಮನಸ್ಸನ್ನೇ ರಘುರಾಮಯ್ಯ ಬದಲಾಯಿಸಿಕೊಂಡಿದ್ರಂತೆ. ಆದ್ರೆ ಭೂಗಳ್ಳರು ಹೇಗಾದರೂ ಮಾಡಿ ಭೂಮಿಯನ್ನ ಲಪಟಾಯಿಸಲು ಮುಂದಾಗಿದ್ದಾರಂತೆ. ಇದೇ ರಘುರಾಮಯ್ಯ ಏನಿದ್ದಾರೆ, ಇವರ ಒಂದು ಜಾಗವನ್ನ ಲಪಟಾಯಿಸೋದಕ್ಕೋಸ್ಕರ ಇವರು 1/3/1995 ಅಂತೇಳಿ ಅಂದ್ರೆ ಡೆತ್ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡಿದ್ದಾರೆ. ನೀವು ನೋಡಬಹುದು, ಒಂದು ಜಾಗವನ್ನ ಕಬಳಿಕೆ ಮಾಡೋದಕ್ಕೆ ಯಾವ ರೀತಿ ಆ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡುತ್ತೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ. ಇವರಿನ್ನ ಬದುಕಿದ್ದಾರೆ, ಆದ್ರೆ 1995ನೇ ಇಸ್ವಿಯಲ್ಲಿ ಇವರು ಸಾವನ್ನಪ್ಪಿದ್ದಾರೆ ಅಂತೇಳಿ ಈ ಒಂದು ಡೆತ್ ಸರ್ಟಿಫಿಕೇಟ್ ಮಾಡ್ತಾರೆ. ಜೊತೆಗೆ ಸರ್, ನೀವು ಬದುಕಿದಿರಿ, ಯಾರು ಈ ಸರ್ಟಿಫಿಕೇಟ್ ಅನ್ನ ಮಾಡಿರುವಂತದ್ದು? ಯಾರು ರೆಡ್ಡಪ್ಪ ಅಂತ ಇದಾರೆ ಸರ್, ಅವರು ನಮಗ್ ಗೊತ್ತಿಲ್ಲ. ಅವ್ರು ನಮಗ್ ಗೊತ್ತಾಗಿದ್ದೇನೆ ಅವ್ರ ಕೋರ್ಟ್ ಇಂದ ನಮಗೆ ಇದು ಕಾಪಿ ಬಂದಾಗ. ಅದಕ್ಕಿಂತ ಮುಂಚೆ ನಮಗೆ ಡೆತ್ ಸರ್ಟಿಫಿಕೇಟ್ ಮಾಡಿಸಿರೋದು ಗೊತ್ತಿಲ್ಲ, ಏನು ಗೊತ್ತಿರಲಿಲ್ಲ. ಈ ಬೆಲೆ ಬಾಳುವ ಭೂಮಿ ಮೇಲೆ ಕಣ್ಣಿಟ್ಟ ಭೂಗಳ್ಳರು ರಘುರಾಮಯ್ಯ ಸತ್ತಿದ್ದಾರೆ ಅಂತ ನಕಲಿ ದಾಖಲೆ ಸೃಷ್ಟಿಸಿ ಭೂಮಿಯನ್ನ ಲಪಟಾಯಿಸಲು ಮುಂದಾಗಿದ್ದಾರೆ. 1995ರಲ್ಲೇ ರಘುರಾಮಯ್ಯ ಸತ್ತಿದ್ದಾರೆ ಅಂತ ನಕಲಿ ದಾಖಲೆ ಸೃಷ್ಟಿಸಿ ಡೆತ್ ಸರ್ಟಿಫಿಕೇಟ್ ಪಡೆದು ಭೂಮಿಯನ್ನ ಲಪಟಾಯಿಸಲು ಮುಂದಾಗಿದ್ದಾರೆ. ಯಾರೋ ಬಂದು ಲ್ಯಾಂಡ್ ಕೊಡ್ತೀರಾ ಈ ತರ ಎಲ್ಲ ಬರೋರು ಬಂದಾಗ ನಾವು ಅವಾಗ ಆಯ್ತು ಕೂಡ ಏನಂತೆ ನಮ್ ರೇಟ್ ಬಂದ್ರೆ ನಾವು ಕೊಡ್ತೀವಿ ಅಂತ ನಾವು ಹೇಳಿದ್ವಿ. ಅಂದ್ರೆ ನಾನೇನ್ ಮಾಡ್ತಿದ್ದೆ, ಯಾರ ಹತ್ರನೂ ಅಡ್ವಾನ್ಸ್ ತಗೊಂತಿರ್ಲಿಲ್ಲ, ಅಗ್ರಿಮೆಂಟ್ ಬರ್ಕೊಡ್ತಿರ್ಲಿಲ್ಲ, ಎಲ್ಲೂ ನಾವೊಂದು ಸಿಗ್ನೇಚರ್ ನಾವು ಮಾಡ್ಕೊಡ್ತಿರ್ಲಿಲ್ಲ ಅವರಿಗೆ. ಆ ತರ ಇರೋದು. ನಿಮಗೆ ಬೇಕಾ ನೋಡಿ, ನಿಮ್ಗೆಲ್ಲ ಆಯ್ತು ಅಂದ್ರೆ ನಮ್ಮ ರೇಟ್ ನೀವು ಕೊಟ್ರೆ ನಾವು ಮಾಡ್ಕೊಂತೀವಿ, ಇಲ್ಲ ಅಂದ್ರೆ ಇಲ್ಲ. ಬದುಕಿರುವಾಗಲೇ ನಕಲಿ ಡೆತ್ ಸರ್ಟಿಫಿಕೇಟ್ ಮಾಡಿಸಿರುವ ಭೂಗಳ್ಳರು ಸುಳ್ಳು ದಾಖಲೆ ಮೂಲಕ ಜಮೀನಿನ ಪಹಣಿ ಮ್ಯೂಟೇಷನ್ಗಳನ್ನೆಲ್ಲ ತಯಾರು ಮಾಡಿ ಅಕ್ರಮವಾಗಿ ಎಸಿ ಕಚೇರಿಯಲ್ಲಿ ಕ್ಯಾನ್ಸಲ್ ಮಾಡಿಸಿದ್ದಾರಂತೆ. ಹೀಗಾಗಿ ಈ ಬಗ್ಗೆ ಮೂಲ ಜಮೀನು ಮಾಲೀಕರಾದ ರಘುರಾಮಯ್ಯ ಕೇಳಲು ಹೋದ್ರೆ 40 ಲಕ್ಷ ಲಂಚ ಕೊಡುವಂತೆ ಅಧಿಕಾರಿಗಳು ಲಂಚ ಕೇಳಿದ್ದಾರಂತೆ. ಇನ್ನು ಕೆಲವರು ರಾತ್ರಿ ವೇಳೆ ಜಮೀನಿನ ಬಳಿ ಬಂದು ಖಾಲಿ ಮಾಡುವಂತೆ ಬೆದರಿಕೆ ಹಾಕಿದ್ದು, ದೂರು ನೀಡಿದ್ರೂ ಪೊಲೀಸರು ಸಹ ನ್ಯಾಯ ಕೊಡ್ತಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ತಂದೆಯವ್ರದ್ದು 42 ಎಕರೆ ಜಮೀನಿತ್ತು. ಅದನ್ನ 2021 ಡಿಸೆಂಬರ್ನಲ್ಲಿ ನನಗೆ ಗಿಫ್ಟ್ ಡೀಡ್ ಮಾಡಿಕೊಟ್ಟಿದ್ರು. ಅದನ್ನ ಕೆಲವು ಅನ್ನೋನ್ ವ್ಯಕ್ತಿಗಳು ಡೂಪ್ಲಿಕೇಟ್ ಮಾಡಿಕೊಂಡು ಎಸಿ ಕೋರ್ಟ್ ಅಲ್ಲೆಲ್ಲ ಹಾಕಿ ಮ್ಯೂಟೇಷನ್ ಎಲ್ಲ ಕ್ಯಾನ್ಸಲ್ ಮಾಡಿಸಿದ್ದಾರೆ. ಡಿಸಿ ಇಂದನೇ ಇದಾಗಿ ಸ್ಥಳ ಮಹಾಜರಾಗಿ ನಾವೆಲ್ಲ ಇರೋದು ಎಲ್ಲಾನು ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ತಂದೆ ಹೆಸರಿನಲ್ಲೇ ದಾಖಲೆಗಳೆಲ್ಲ ಸೃಷ್ಟಿ ಮಾಡಿಕೊಂಡು ಫೇಕ್ ಮಾಡಿ ನಮ್ಗೆಲ್ಲ ತೊಂದರೆ ಕೊಡ್ತಿದ್ದಾರೆ. ಬೆಂಗಳೂರು ಸುತ್ತಮುತ್ತ ಜಮೀನು ಈಗ ಚಿನ್ನಕ್ಕಿಂತ ಹೆಚ್ಚು ಬೆಲೆ ಇದೆ. ದಿನೇ ದಿನೇ ಈ ಬೆಲೆ ಏರುತ್ತಲೇ ಇರೋದು ಭೂಗಳ್ಳರು ಕಣ್ಣಿಗೆ ಈ ಭೂಮಿ ಕುಕ್ಕಿದೆ. ಆದ್ರೆ ದುರಂತ ನೋಡಿ, ತನ್ನ ಸ್ವಂತ ಜಮೀನು ಉಳಿಸಿಕೊಳ್ಳುವುದೇ ಈಗ ಮಾಲೀಕರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿರೋ ನೊಂದವರು ಸರ್ಕಾರಿ ಕಚೇರಿ ಅಲಿಯುತ್ತಿದ್ದಾರೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಈ ಕುಟುಂಬಕ್ಕೆ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕಿದೆ. ಮಂಜುನಾಥ್ ತಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಇಲ್ಲೊಂದು ಬಹುದೊಡ್ಡ ಅಕ್ರಮವೊಂದು ನಡೆದು ಹೋಗಿದೆ. ಕಷ್ಟಪಟ್ಟು ಭೂಮಿಯನ್ನ ಖರೀದಿ ಮಾಡಿದಂತಹ ಬಡವರ ಭೂಮಿಯನ್ನ ಕಿತ್ಕೊಳ್ಳುವಂತಹ ಹುನ್ನಾರ ನಡೆದಿದೆ. ಫೇಕ್ ಡೆತ್ ಸರ್ಟಿಫಿಕೇಟ್ನಿಂದ ಭೂಮಿ ಕಬಳಿಕೆಗೆ ಮುಂದಾಗಿದ್ದಾದ್ರು ಎಲ್ಲಿ ಅಂತೀರಾ ಈ ಸ್ಟೋರಿ.
ಮೇಲೆ ಭೂಗಳ್ಳರ ಕಣ್ಣು. ನಕಲಿ ಮರಣ ಪ್ರಮಾಣ ಪತ್ರ ಮಾಡಿಸಿ ಪಹಣಿ ಕ್ಯಾನ್ಸಲ್. ಭೂಗಳ್ಳರಿಗೆ ಸಹಾಯ ಮಾಡಿದ್ರ ಅಧಿಕಾರಿಗಳು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಭೂಮಿಗೆ ಚಿನ್ನದಂತಹ ಬೆಲೆ ಇದೆ. ಫಲವತ್ತಾದ ಕೆಂಪು ಮಣ್ಣಿನ ಭೂಮಿ, ಬೆಳೆದು ನಿಂತ ತೆಂಗು, ವ್ಯವಸಾಯಕ್ಕೆ ಹೇಳಿ ಮಾಡಿಸಿದಂತಹ ಜಮೀನು. ಈ ಜಮೀನಿನ ಮೇಲೆ ಭೂಕಳ್ಳರ ಕಣ್ಣು ಬಿದ್ದು ಮಾಡಿದ್ದೇನು ಹೇಳ್ತೀವಿ ನೋಡಿ. ಇಲ್ಲಿ ಹೀಗೆ ಕೈಯಲ್ಲಿ ದಾಖಲೆಗಳನ್ನ ಹಿಡಿದು ನಿಂತಿದ್ದಾರಲ್ಲ, ಇವರ ಹೆಸರು ರಘುರಾಮಯ್ಯ. ಈ ಫಲವತ್ತಾದ ಭೂಮಿಯ ಮಾಲೀಕ, ಮೂಲತಃ ಬೆಂಗಳೂರಿನ ಜಯನಗರದ ನಿವಾಸಿ. ಮಾಜಿ ಎಚ್ಎಎಲ್ ಉದ್ಯೋಗಿಯಾಗಿರುವ ರಘುರಾಮಯ್ಯ ಕಷ್ಟಪಟ್ಟು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಯರಮುದ್ದೇನಹಳ್ಳಿಯಲ್ಲಿ 40 ಎಕರೆ ಜಮೀನು ಖರೀದಿ ಮಾಡಿದ್ರು. ಕೆಲ ವರ್ಷಗಳ ಹಿಂದೆ ಈ ಜಮೀನು ಮಾರಾಟ ಮಾಡಲು ಬ್ರೋಕರ್ಗಳಿಗೆ ದಾಖಲೆಗಳ ಜೆರಾಕ್ಸ್ ಕಾಪಿ ನೀಡಿದ್ರಂತೆ. ಆಗ ಬಂದವರು ಕಡಿಮೆ ಬೆಲೆಗೆ ಭೂಮಿ ಕೇಳ್ತಾ ಇದ್ದಾರೆ ಅಂತ ಜಮೀನು ಮಾರಾಟ ಮಾಡುವ ಮನಸ್ಸನ್ನೇ ರಘುರಾಮಯ್ಯ ಬದಲಾಯಿಸಿಕೊಂಡಿದ್ರಂತೆ. ಆದರೆ ಭೂಗಳ್ಳರು ಹೇಗಾದರೂ ಮಾಡಿ ಭೂಮಿಯನ್ನ ಲಪಟಾಯಿಸಲು ಮುಂದಾಗಿದ್ದಾರಂತೆ. ಇದೇ ರಘುರಾಮಯ್ಯ ಏನಿದ್ದಾರೆ, ಇವರ ಒಂದು ಜಾಗವನ್ನ ಲಪಟಾಯಿಸೋದಕ್ಕೋಸ್ಕರ ಇವರು 1/3/1995 ಅಂತೇಳಿ ಅಂದ್ರೆ ಡೆತ್ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡಿದ್ದಾರೆ. ನೀವು ನೋಡಬಹುದು, ಒಂದು ಜಾಗವನ್ನ ಕಬಳಿಕೆ ಮಾಡೋದಕ್ಕೆ ಯಾವ ರೀತಿ ಆ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡುತ್ತೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ. ಇವರಿನ್ನ ಬದುಕಿದ್ದಾರೆ, ಆದ್ರೆ 1995ನೇ ಇಸ್ವಿಯಲ್ಲಿ ಇವರು ಸಾವನ್ನಪ್ಪಿದ್ದಾರೆ ಅಂತೇಳಿ ಈ ಒಂದು ಡೆತ್ ಸರ್ಟಿಫಿಕೇಟ್ ಮಾಡ್ತಾರೆ. ಜೊತೆಗೆ ಸರ್, ನೀವು ಬದುಕಿದಿರಿ, ಯಾರು ಈ ಸರ್ಟಿಫಿಕೇಟ್ ಅನ್ನ ಮಾಡಿರುವಂತದ್ದು? ಯಾರು ರೆಡ್ಡಪ್ಪ ಅಂತ ಇದಾರೆ ಸರ್, ಅವರು ನಮಗ್ ಗೊತ್ತಿಲ್ಲ. ಅದು ನಮಗ್ ಗೊತ್ತಾಗಿದ್ದೇನೆ ಅವ್ರ ಕೋರ್ಟ್ ಇಂದ ನಮಗೆ ಇದು ಕಾಪಿ ಬಂದಾಗ. ಅದಕ್ಕಿಂತ ಮುಂಚೆ ನಮಗೆ ಡೆತ್ ಸರ್ಟಿಫಿಕೇಟ್ ಮಾಡಿಸಿರೋದು ಗೊತ್ತಿಲ್ಲ, ಏನು ಗೊತ್ತಿರಲಿಲ್ಲ. ಈ ಬೆಲೆ ಬಾಳುವ ಭೂಮಿ ಮೇಲೆ ಕಣ್ಣಿಟ್ಟ ಭೂಗಳ್ಳರು ರಘುರಾಮಯ್ಯ ಸತ್ತಿದ್ದಾರೆ ಅಂತ ನಕಲಿ ದಾಖಲೆ ಸೃಷ್ಟಿಸಿ ಭೂಮಿಯನ್ನ ಲಪಟಾಯಿಸಲು ಮುಂದಾಗಿದ್ದಾರೆ. 1995ರಲ್ಲೇ ರಘುರಾಮಯ್ಯ ಸತ್ತಿದ್ದಾರೆ ಅಂತ ನಕಲಿ ದಾಖಲೆ ಸೃಷ್ಟಿಸಿ ಡೆತ್ ಸರ್ಟಿಫಿಕೇಟ್ ಪಡೆದು ಭೂಮಿಯನ್ನ ಲಪಟಾಯಿಸಲು ಮುಂದಾಗಿದ್ದಾರೆ. ಯಾರೋ ಬಂದು ಲ್ಯಾಂಡ್ ಕೊಡ್ತೀರಾ ಈ ತರ ಎಲ್ಲ ಬರೋರು. ಬಂದಾಗ ನಾವು ಅವಾಗ ಆಯ್ತು ಕೂಡ ಏನಂತೆ, ನಮ್ ರೇಟ್ ಬಂದ್ರೆ ನಾವು ಕೊಡ್ತೀವಿ ಅಂತ ನಾವು ಹೇಳಿದ್ವಿ. ಅಂದ್ರೆ ನಾನೇನ್ ಮಾಡ್ತಿದ್ದೆ, ಯಾರ ಹತ್ರನೂ ಅಡ್ವಾನ್ಸ್ ತಗೊಂತಿರ್ಲಿಲ್ಲ, ಅಗ್ರಿಮೆಂಟ್ ಬರ್ಕೊಡ್ತಿರ್ಲಿಲ್ಲ, ಎಲ್ಲೂ ನಾವೊಂದು ಸಿಗ್ನೇಚರ್ ನಾವು ಮಾಡ್ಕೊಡ್ತಿರ್ಲಿಲ್ಲ ಅವರಿಗೆ. ಆ ತರ ಇರೋದು. ನಿಮಗೆ ಬೇಕಾ ನೋಡಿ, ನಿಮ್ಗೆಲ್ಲ ಆಯ್ತು ಅಂದ್ರೆ ನಮ್ಮ ರೇಟ್ ನೀವು ಕೊಟ್ರೆ ನಾವು ಮಾಡ್ಕೊಂತೀವಿ, ಇಲ್ಲ ಅಂದ್ರೆ ಇಲ್ಲ. ಬದುಕಿರುವಾಗಲೇ ನಕಲಿ ಡೆತ್ ಸರ್ಟಿಫಿಕೇಟ್ ಮಾಡಿಸಿರುವ ಭೂಗಳ್ಳರು ಸುಳ್ಳು ದಾಖಲೆ ಮೂಲಕ ಜಮೀನಿನ ಪಹಣಿ ಮ್ಯೂಟೇಷನ್ಗಳನ್ನೆಲ್ಲ ತಯಾರು ಮಾಡಿ ಅಕ್ರಮವಾಗಿ ಎಸಿ ಕಚೇರಿಯಲ್ಲಿ ಕ್ಯಾನ್ಸಲ್ ಮಾಡಿಸಿದ್ದಾರಂತೆ. ಹೀಗಾಗಿ ಈ ಬಗ್ಗೆ ಮೂಲ ಜಮೀನು ಮಾಲೀಕರಾದ ರಘುರಾಮಯ್ಯ ಕೇಳಲು ಹೋದ್ರೆ 40 ಲಕ್ಷ ಲಂಚ ಕೊಡುವಂತೆ ಅಧಿಕಾರಿಗಳು ಲಂಚ ಕೇಳಿದ್ದಾರಂತೆ. ಇನ್ನು ಕೆಲವರು ರಾತ್ರಿ ವೇಳೆ ಜಮೀನಿನ ಬಳಿ ಬಂದು ಖಾಲಿ ಮಾಡುವಂತೆ ಬೆದರಿಕೆ ಹಾಕಿದ್ದು, ದೂರು ನೀಡಿದ್ರೂ ಪೊಲೀಸರು ಸಹ ನ್ಯಾಯ ಕೊಡ್ತಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ತಂದೆಯವ್ರದ್ದು 42 ಎಕರೆ